6 ವರ್ಷದಿಂದ ಶಾಲೆ ಸೋರ್ತಿದೆ. ನಾನು 3 ವರ್ಷದಲ್ಲಿದ್ದಾಗ ಜಗಲಿ ಮೇಲೆ ಕೂತ್ಕೊಂಡು ಪಾಠ ಮಾಡ್ತಿದ್ರು. ಮತ್ತು ಕ್ಲಾಸಲ್ಲಿ ಪಾಠ ಮಾಡುವಾಗ ಮಳೆ ಬಂದರೆ ಸೋರುತ್ತೆ. ಕ್ಲಾಸಲ್ಲಿ ಪಾಠ ಮಾಡುವಾಗ ಮಳೆ ಬಂದರೆ ಸೋರುವಾಗ ಹೇಗೆ ಪಾಠ ಮಾಡಬೇಕು? ಗಾಳಿ ಮಳೆ ಬರುವಾಗ ಹಂಚೆಲ್ಲ ಕೆಳಗೆ ಬಿದ್ದು ಹೊಡೆದೋಗ್ತವೆ. ಮತ್ತು ತಡಪಲ್ಲಿ ಹಾಕಿದ್ರೂ ಅದು ಹಾರಿ ಹೋಗ್ತದೆ ಗಾಳಿಯಲ್ಲಿ. ನೀರು ಬೀಳ್ತಾನೆ ಇರುತ್ತೆ, ಬುಕ್ಕೆಲ್ಲ ಚಂಡಿ ಆಗುತ್ತೆ. ಹಾರಿ ಹೋದ ಚಾವಣಿಯ ಹೆಂಚು, ಮುರಿದ ಕಿಟಕಿ ಬಾಗಿಲು, ಸೋರುತ್ತಿರುವ ಚಾವಣಿ, ಮಳೆ ನೀರಿನಲ್ಲೇ ಪಾಠ ಕೇಳುತ್ತಿರುವ ಮಕ್ಕಳು. ಇಷ್ಟು ದುಸ್ತರವಾದ ಪರಿಸ್ಥಿತಿ ಕಂಡು ಬಂದಿದ್ದು ಬುದ್ಧಿವಂತರ ಜಿಲ್ಲೆ ಎಂದು ಹೆಮ್ಮೆಯಿಂದ ಬೀಗುತ್ತಿರುವ ಉಡುಪಿಯ ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆಗಳು ಅಂದ್ರೆ ಅದೆಷ್ಟೋ ಬಡ ಮಕ್ಕಳ ಬದುಕಿನ ಆಶಾಕಿರಣ. ಆರ್ಥಿಕವಾಗಿ ಅಸಹಾಯಕವಾಗಿರುವ ಅದೆಷ್ಟೋ ಕುಟುಂಬಗಳ ಮಕ್ಕಳಿಗೆ ಬದುಕು ರೂಪಿಸಿಕೊಡುವ ಪುಣ್ಯಕ್ಷೇತ್ರ. ಆದರೆ ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳು ಮಾತ್ರ ಮರೀಚಿಕೆ. ಈ ಶಾಲೆಯಲ್ಲಿ ಸಮಸ್ಯೆ ಅಂದರೆ ಶಾಲೆ ಎಲ್ಲ ಸೋರ್ತದೆ, ಮತ್ತು ತರ್ಪಲೆಲ್ಲ ಹಾಕಿದ್ದಾರೆ. ಆದರೂ ಸಹ 6 ವರ್ಷದಿಂದ ಶಾಲೆ ಸೋರ್ತಿದೆ. ನಾನು 3 ವರ್ಷದಲ್ಲಿದ್ದಾಗ ಜಗಲಿ ಮೇಲೆ ಕೂತ್ಕೊಂಡು ಪಾಠ ಮಾಡ್ತಿದ್ರು. ಮತ್ತು ಬೆಳಗ್ಗೆ ಬರುವಾಗ ಫುಲ್ ಶಾಲೆ ಎಲ್ಲ ನೀರಾಗಿರುತ್ತದೆ. ಅಡುಗೆ ಆಂಟಿ ಅವರು ಕ್ಲೀನ್ ಮಾಡ್ತಾರೆ. ಮತ್ತು ಇನ್ನು ಪದೇ ಪದೇ ಬರಲಿಕ್ಕೆ ಅವರಿಗೆ ಸಹ ಇದು ಆಗುತ್ತಲ್ಲ, ತೊಂದರೆ. ಅವರದ್ದು ಬೇರೆ ಕೆಲಸ ಇರುತ್ತಲ್ಲ, ಅದಕ್ಕೆ ನಮಗೆ ಒಂದು ಹೊಸ ಶಾಲೆ ಬೇಕು. ಮತ್ತು ಹಂಚೆಲ್ಲ ಬೀಳ್ತದೆ. ಆ ಕ್ಲಾಸಲ್ಲಿ ಬಿದ್ದಿದೆ, ಅದಕ್ಕೆ ಆ ಕ್ಲಾಸಿಗೆ ಬೀಗ ಹಾಕಿದ್ದಾರೆ. ಒಂದು 2-3 ಸಲ ಬಿದ್ದಿದೆ. ಮತ್ತು ಕ್ಲಾಸಲ್ಲಿ ಪಾಠ ಮಾಡುವಾಗ ಮಳೆ ಬಂದರೆ ಸೋರುತ್ತೆ. ಕ್ಲಾಸಲ್ಲಿ ಪಾಠ ಮಾಡುವಾಗ ಮಳೆ ಬಂದರೆ ಸೋರುವಾಗ ಹೇಗೆ ಪಾಠ ಮಾಡಬೇಕು? ಸರ್ಕಾರ ಪ್ರತಿ ವರ್ಷ ಕೋಟಿಗಟ್ಟಲೆ ಹಣವನ್ನ ಶಿಕ್ಷಣಕ್ಕಾಗಿ ತೆಗೆದಿಟ್ಟರೂ ಶಾಲೆಗಳ ಪರಿಸ್ಥಿತಿ ಮಾತ್ರ ಶೋಚನೀಯ. ಅಂತಹ ಸರ್ಕಾರಿ ಶಾಲೆಗಳ ಪೈಕಿ ಉಡುಪಿ ಜಿಲ್ಲೆಯ ಮಲ್ಪೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಒಂದು. ನಾನಿಲ್ಲಿ 7 ವರ್ಷದಿಂದ ಓದ್ತಿದ್ದೀನಿ. ಆದರೆ ಇಲ್ಲಿ 7 ವರ್ಷದಿಂದ ಕೂಡ ಇಲ್ಲಿ ಶಾಲೆ ತುಂಬ ಸೋರ್ತಿದೆ. ಆದರೆ ಇಲ್ಲಿ ಕ್ಲಾಸಲ್ಲಿ ಕೂಡ ನೀರೆಲ್ಲ ತುಂಬ ಸೋರ್ತಿದೆ. ಅದು ಗಾಳಿ ಮಳೆ ಬರುವಾಗ ಹಂಚೆಲ್ಲ ಕೆಳಗೆ ಬಿದ್ದು ಹೊಡೆದೋಗ್ತವೆ. ಮತ್ತು ತಡಪಲ್ಲಿ ಹಾಕಿದ್ರೂ ಅದು ಹಾರಿ ಹೋಗ್ತದೆ ಗಾಳಿಯಲ್ಲಿ. ಮತ್ತು ಅಕ್ಕಿ ಗೋಣಿ ಮತ್ತು ಅದು ಬೇಳೆ ಮೊಟ್ಟೆ ಎಲ್ಲ ಇಡಲಿಕ್ಕೆ ಸ್ವಲ್ಪ ಒಂದು 2-3 ರೂಮ್ ಬೇಕು. ಮತ್ತು ಅದು ರೋಡ್ ಸ್ವಲ್ಪ ಹೊಡೆದೋಗಿವೆ, ಅದನ್ನು ಕೂಡ ಸ್ವಲ್ಪ ಸರಿ ಮಾಡಿ ಕೊಡಬೇಕು. ಮತ್ತು ಅದು ಟೀಚರ್ನವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಅವ್ರ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದ್ರೂ ಅದು ಸರಿ ಆಗ್ತಿಲ್ಲ. ಇಲಾಖೆಯವರು ಹಂಚೆಲ್ಲ ಗಾಳಿ ಮಳೆಗೆಲ್ಲ ಬೀಳ್ತವೆ, ಆದ್ರೂ ಅದು ಇದು ಮಾಡಿ ಕೊಡಬೇಕು ಸ್ವಲ್ಪ. ಮತ್ತು ಟೀಚರ್ನವ್ರು ಕೂಡ ಮಾಡಿದ್ದಾರೆ, ಇದು ತುಂಬ ಇದು ಮಾಡಿದ್ದಾರೆ. ತಡ್ಪಲ್ಲಿ ಹಾಕಿದ್ರೂ ಅದು ಆ ಗಾಳಿಯಲ್ಲಿ ಹಾರಿ ಹೋಗ್ತದೆ. ಪುಸ್ತಕ ಎಲ್ಲ ಒದ್ದೆ ಆಗಿ ಕ್ಲಾಸಲ್ಲಿನೇ ಇರ್ತದೆ ಅಲ್ಲ, ಅದಕ್ಕೆ ಬೇರೆ ರೂಮ್ ಇಲ್ಲ ಅಲ್ಲ, ಅದಕ್ಕೆ ಬೇರೆ ರೂಮ್ ಸಹ ಮಾಡಬೇಕಲ್ಲ. ಒಂದೇ ಕ್ಲಾಸಲ್ಲಿ ಮಾಡಿದರೆ ಪಾಠ ಸಹ ಅದರಲ್ಲಿ ಮಾಡೋದು, ಅಕ್ಕಿ ಮೂಟೆ ಎಲ್ಲ ಆಟ ಆಡುವಾಗ ಬೀಳುತ್ತೆ, ಹೀಗಾಗಿ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಅಕ್ಕಿ ಮೂಟೆ ಎಲ್ಲ ಇಡಲಿಕ್ಕೆ ಬೇರೆ ಶಾಲೆ ಬೇಕು, ಕ್ಲಾಸ್ ಬೇಕು. ಮತ್ತು ನಮಗೆ ಹೊಸ ಶಾಲೆ ಬೇಕೇ ಬೇಕು. ಮತ್ತು ಬೇರೆ ಮಕ್ಕಳಿಗೆ ಬೇಕಲ್ಲ. ಮತ್ತು ಈ ಶಾಲೆಗೆ ಯಾರು ಬರಲ್ಲ, ಈ ಶಾಲೆ ಹೊಡೆದಿದೆ ಹೀಗಾಗಿ ಯಾರು ಬರಲ್ಲ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ನಮಗೆ ಹೊಸ ಶಾಲೆ ಬೇಕು. ಇಲ್ಲಿ ಈಗ ಟೀಚರ್ ಅವರೆಲ್ಲ ಸೇರಿ ತರ್ಪಲ್ ಹಾಕಿದ್ದಾರೆ. ಅವ್ರ ಕೈಯಲ್ಲಿ ಆದದ್ದು ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ನಿಲ್ಲಲ್ಲ. ಮತ್ತು ಕ್ಲಾಸಲ್ಲಿ ಪಾಠ ಮಾಡುವಾಗ ನೀರೆಲ್ಲ ಸೋರುತ್ತೆ. ನಾವು ಕೂತ್ಕೊಳ್ಳುವಾಗ ಅಲ್ಲಿ ಎಲ್ಲ ಬಕೆಟ್ ಇಡ್ತೀವಿ, ಆದರೂ ಸಹ ಏನೂ ಆಗಲ್ಲ. ಮತ್ತು ಅದು ಪದೇ ಪದೇ ಚೆಲ್ಲುತ್ತೆ. ಮತ್ತು ನಾವು ಪ್ರೇಯರ್ ಮಾಡುವಾಗ ಇಲ್ಲಿ ನಿಲ್ತೀವಿ. ಇಲ್ಲಿ ಮಳೆ ಬಂದರೆ ಅಲ್ಲಿ ನಿಲ್ತೀವಿ. ಅಲ್ಲಿ ನಿಂತರೆ ಇನ್ನೂ ಗಾಳಿ ಜೋರು ಬರುತ್ತಲ್ಲ, ಆವಾಗ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಹ ಬೇರೆ ಶಾಲೆ ಬೇರೆ ಕ್ಲಾಸ್ ಒಂದು ರೂಮ್ ಬೇಕು. ಪ್ರೇಯರ್ ಮಾಡಲಿಕ್ಕೆ ಬೇರೆ ರೂಮ್ ಬೇಕು. ಮತ್ತು
ಅಕ್ಕಿ ಮೂಟೆ ಎಲ್ಲ ಇಡ್ಲಿಕ್ಕೆ ಬೇರೆ ರೂಮ್ ಬೇಕು. ಹೀಗಾಗಿ ನಮಗೆ 2-3 ರೂಮ್ ಎಕ್ಸ್ಟ್ರಾ ಬೇಕು. ಎಂತಾರು ಡೆಸ್ಕ್ ಎಲ್ಲ ಬಂದಿರ್ತದೆಲ್ಲ, ಹೀಗಾಗಿ ಬೇರೆ ರೂಮ್ ಮಾಡಿ ಕೊಟ್ಟರೆ ನಿಮಗೆ ತುಂಬ ಉಪಕಾರ ಆಗುತ್ತೆ. ಹೀಗಾಗಿ ನಮಗೆ ಶಾಲೆ ಎಲ್ಲ ಒದ್ದೆ ಆಗುತ್ತಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಸಹ ತೊಂದರೆ ಆಗುತ್ತೆ. ಮತ್ತು ಇಡೀ ದಿನ ಪಾಠದ ಬದಲು ಶಾಲೆ ಎಲ್ಲ ಕ್ಲೀನ್ ಮಾಡೋದೇ, ಅಡುಗೆ ಆಂಟಿ ಅವ್ರು ಮಾಡ್ತಾರೆ, ಇನ್ನೂ ಸೋರುತ್ತೆ. ಅವರು ಪಾಪ ಅವ್ರಿಗೆ ತುಂಬ ತೊಂದರೆ ಆಗುತ್ತಲ್ಲ, ಅದಕ್ಕೆ ನಮಗೆ ಬೇರೆ ಹೊಸ ಶಾಲೆ ಬೇಕು. ಮತ್ತು ಆ ರೋಡು ಸಹ ಹೊಡೆದಿದೆ, ರೋಡು ಸ್ವಲ್ಪ ಸರಿ ಮಾಡಬೇಕು. ಹೊಸ ರೋಡ್ ಅದು ಜಾರ್ತದೆ ಮಳೆಗೆ, ಅದಕ್ಕೆ ಹೊಸ ಬೇಕು ಎಲ್ಲ. ನಾನಿಲ್ಲಿ 7 ವರ್ಷದಿಂದ ಓದ್ತಿದ್ದೀನಿ. ಇಲ್ಲಿ ಎಲ್ಲ ಕ್ಲಾಸಲ್ಲಿ ನೀರೆಲ್ಲ ಸೋರುತ್ತೆ, ಕಿಟಕಿ ಎಲ್ಲ ಒಡೆದಿದೆ, ಬಾಗಿಲು ಸಹ ಒಡೆದಿದೆ. ಮತ್ತು ಅಕ್ಕಿ ಎಲ್ಲ ಇಡೋಕ್ಕೆ ಒಂದು ರೂಮ್ ಬೇಕು. ಬೆಂಚೆಲ್ಲ ಬಂದ್ರೂ ಇಡೋಕ್ಕೆ ಒಂದು ರೂಮ್ ಬೇಕು. ತುಂಬ ಕುತ್ಕೊಳ್ಳೋಕ್ಕಾಗಲ್ಲ. ಮತ್ತು ತರ್ಪಲ್ ಹಾಕಿದ್ದಾರೆ, ನೀರು ಬೀಳ್ತಾನೆ ಇರುತ್ತೆ, ಬುಕ್ಕೆಲ್ಲ ಚಂಡಿ ಆಗುತ್ತೆ. ಹಂಚು ಸಹ ತುಂಬ ಬಿದ್ದಿದೆ ಅಲ್ಲಿ ರೂಮಲ್ಲಿ, ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಮತ್ತು ಹೌದು, ಬೀಳ್ಬೋದು ಆ ಥರ ಆಗಿದೆ. ಮತ್ತು ಗೋಡೆ ಎಲ್ಲ ಭಯ ಆಗುತ್ತೆ. ಮತ್ತು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಮತ್ತು ರೋಡೆಲ್ಲ ಇದಾಗಿದೆ, ಹೊಂಡ ಆಗಿದೆ, ಅದನ್ನೆಲ್ಲ ಸರಿ ಮಾಡಿಕೊಡ್ಬೇಕು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನನಾಯಕರು ಈ ಶಾಲೆಯ ಕಡೆ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಪರಿಸ್ಥಿತಿ ಸರಿ ಹೋಗಬಹುದು. ಆ ಮೂಲಕ ಒಂದಷ್ಟು ಬಡ ಮಕ್ಕಳಿಗೆ ಈ ಶಾಲೆ ಜೀವನವನ್ನ ರೂಪಿಸಿಕೊಳ್ಳಲು ಕಾರಣವಾಗಬಲ್ಲದು ಎಂಬುದು ಎಲ್ಲರ ಆಶಯ.